ಇಲ್ಲಿ SPP ಕ್ಲಿಯರ್ ಆಗಿ ಹೇಳ್ತಾರೆ, ಅವರನ್ನ ಅರೆಸ್ಟ್ ಮಾಡಲ್ಲ ಅನ್ನುವಂಥ ನಮಗೆ ಗ್ಯಾರಂಟಿ ಬೇಕು ಅಂತ ಕೇಳಿದಕ್ಕೆ ಇಲ್ಲ, ಆ ರೀತಿ ನಾನು ಭರವಸೆ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಭವಾನಿ ರೇವಣ್ಣ ಅವರಿಗಿರುವಂಥ ಆತಂಕ ಏನು, ಈ ಕೇಸಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಆತಂಕ. ಆ ಆತಂಕ ಹಾಗೇ ಮುಂದುವರೆದಿದೆ. ನಾಳೆ ಬೆಳಗ್ಗೆ 11:30 ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. SITಯ ಮನವಿ ಅಂದ್ರೆ ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಈ ಬೇಲ್ ಅರ್ಜಿಗೆ CRPC ಸೆಕ್ಷನ್ 438 ಅಡಿಯಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮಗೆ ಸಮಯ ಬೇಕು ಅಂತ SIT ಪರ ವಕೀಲರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಇದಕ್ಕೆ ಭವಾನಿ ಪರ ವಕೀಲರು ಚೌಟಾ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮಗೆ ಸದ್ಯಕ್ಕೆ ನಾವು ಕೇಳ್ತಾ ಇರೋದು ನನ್ನ ಕಕ್ಷಿದಾರರನ್ನ ಅಂದ್ರೆ ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲ್ಲ ಅನ್ನೋದರ ಬಗ್ಗೆ ನಮಗೆ ಒಂದು ಭರವಸೆಯನ್ನ ಕೊಡಬೇಕು SIT ಅಂತ ಅವ್ರು ಕೇಳಿಕೊಂಡ್ರು. ನಮಗೆ ರಕ್ಷಣೆ ಬೇಕು ಅಂತ ಕೇಳಿಕೊಂಡ್ರು. ಆದರೆ SIT ಪರ ವಕೀಲರು ಅದಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ ಅದನ್ನು ಆ ರೀತಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮುಖಾಂತರ ಬಂಧನದ ಸಾಧ್ಯತೆಯ ಬಗ್ಗೆ ಅವರು ಓಪನ್ ಇದೆ SIT ಅನ್ನೋ ಸುಳಿವನ್ನು ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ನಮಗೆ ಇನ್ವೆಸ್ಟಿಗೇಷನ್ ಆಫೀಸರಿಂದ ಒಂದಿಷ್ಟು ಮಾಹಿತಿಗಳ ಅಗತ್ಯ ಇದೆ. IO ಕಡೆಯಿಂದ ನಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಆ ಕಾರಣಕ್ಕಾಗಿ ನಮಗೆ ಭವಾನಿ ರೇವಣ್ಣ ಅವರು ಸಲ್ಲಿಸಿರುವಂಥ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಬೇಕು ಅಂತ ಕೇಳಿದ್ರಿಂದ ನಾಳೆ ಬೆಳಗ್ಗೆ 11:30 ವಿಚಾರಣೆಯನ್ನ ಮುಂದೂಡಲಾಗಿದೆ. ಭವಾನಿ ರೇವಣ್ಣ ಅವರ ಪರವಾಗಿ ಸಂದೇಶ್ ಚೌಟಾ ಹಾಜರಾಗಿದ್ದರು. ಈ ಕಡೆ SIT ಪರವಾಗಿ SPP BN ಜಗದೀಶ್ ಅವರು ಅಪಿಯರ್ ಆಗಿದ್ದರು. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಪೀಠ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಲ್ಲಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿ ಜಾಮೀನು ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಅರ್ಜಿ ಮುಂದೂಡಿಕೆಯಾಗಿದೆ. ನಾಳೆ ಬೆಳಗ್ಗೆ 11:30 ವಿಚಾರಣೆಯನ್ನು ಮುಂದೂಡಲಾಗಿದೆ. KR ನಗರದ ಕಿಡ್ನ್ಯಾಪ್ ಕೇಸಿಗೆ ಸಂಬಂಧಿಸಿದಂತೆ KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥ ಕಿಡ್ನ್ಯಾಪ್ ಕೇಸ್ ಏನಿದೆ ಆ ಕೇಸ್ನಲ್ಲಿ HD ರೇವಣ್ಣ ಅವರು ಅರೆಸ್ಟ್ ಆದರು. ಅರೆಸ್ಟ್ ಆಗಿ ಆ ನಂತರ ಜೈಲಿಗೆ ಹೋದರು. ಬಳಿಕ ಅವರಿಗೆ ಬೇಲ್ ಸಿಕ್ತು. ಸದ್ಯ ಬೇಲಲ್ಲಿ ಆಚೆ ಇದ್ದಾರೆ. ಈ ಕೇಸಲ್ಲಿ ಒಟ್ಟು 7 ಮಂದಿ ಆರೋಪಿಗಳಿದ್ದಾರೆ. ಭವಾನಿ ರೇವಣ್ಣ ಈ ಕೇಸ್ನಲ್ಲಿ ಆರೋಪಿ ಅಲ್ಲ ಅಥವಾ FIR ಅಲ್ಲಿ ಭವಾನಿ ರೇವಣ್ಣ ಅವರ ಹೆಸರಿಲ್ಲ. ಬಟ್ ಈ ಕೇಸಲ್ಲಿ IPC ಸೆಕ್ಷನ್ 120B ಹಾಕಲಾಗಿದೆ. ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ಅನ್ನುವಂಥ ಸೆಕ್ಷನ್ ಅನ್ನ ಈ ಕೇಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿರೋದ್ರಿಂದ ಅಪರಾಧಿಕ ಒಳಸಂಚು ಅಂತಂದ್ರೆ ಷಡ್ಯಂತ್ರ ರೂಪಿಸಿ ಕಿಡ್ನ್ಯಾಪ್ ಮಾಡಲಾಗಿದೆ, ಬೇರೆ ಷಡ್ಯಂತ್ರ ಇದೆ ಈ ಕಿಡ್ನ್ಯಾಪ್ನ ಹಿಂದೆ ಅನ್ನುವಂಥ ಲೆಕ್ಕ. ಸೊ ಷಡ್ಯಂತ್ರ ರೂಪಿಸಿದವರು ಯಾರು ಅನ್ನೋ ಸಂದರ್ಭ ಬಂದಾಗ ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ನಿರಂತರವಾಗಿ ನೋಟಿಸ್ ಅನ್ನು ಏನು ಕೊಡಲಾಗಿತ್ತು, ಇಲ್ಲಿ SIT ತನ್ನ ತನಿಖೆಯ ಆಂಗಲ್ ಅನ್ನ ಈ ರೀತಿ ಮಾಡಿಕೊಂಡ್ರೆ ಪಾತ್ರಧಾರಿಗಳು HD ರೇವಣ್ಣ ಮತ್ತು ಇನ್ನುಳಿದಂಥ ಆರೋಪಿಗಳು, ಸೂತ್ರಧಾರಿ ಭವಾನಿ ರೇವಣ್ಣ ಅಂತೇನಾದರೂ ತನಿಖೆಯ ಆಯಾಮವನ್ನು ಆ ಕಡೆಗೆ ಟರ್ನ್ ಮಾಡಿದರೆ ಭವಾನಿ ರೇವಣ್ಣ ಅವರಿಗೆ ಸಮಸ್ಯೆ ಆಗತ್ತೆ. ಈಗಾಗಲೇ ಅವರು ನೋಟಿಸ್ ಕೊಡಲಾಗಿದೆ ಅವರಿಗೆ, ವಿಚಾರಣೆಗೆ ಬನ್ನಿ ಅಂತ. ವಿಚಾರಣೆಗೆ ಬಂದಿಲ್ಲ ಭವಾನಿ ರೇವಣ್ಣ. ಸೊ ಈ ಮಧ್ಯೆ ಅವರು ಬಂಧನದಿಂದ ರಕ್ಷಣೆ ಕೋರಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು CRPC 438 ಪ್ರಕಾರ. ಸೊ ಆ ಅರ್ಜಿಯ ವಿಚಾರಣೆ ಈಗ ಮುಂದೂಡಲ್ಪಟ್ಟಿದೆ. ಕಾರಣ SIT ಪರ ವಕೀಲರು ಸಮಯ ಕೇಳಿದ್ರು ಆಕ್ಷೇಪಣೆ ಸಲ್ಲಿಸೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.